ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ ನಾವು ನೋಡ್ತಿರೋ ಮೂವಿ ಇನ್ಕ್ರೆಡಿಬಲ್ಸ್ ಪಾರ್ಟ್ 1. ಮೊದಲನೇ ಸೀನ್ ಅಲ್ಲಿ ಮಿಸ್ಟರ್ ಇನ್ಕ್ರೆಡಿಬಲ್, ಎಲಾಸ್ಟಿಕ್ ಗರ್ಲ್ ಮತ್ತೆ ಐಸ್ ಮ್ಯಾನ್ ಎಲ್ರೂ ಪ್ರೆಸ್ ಮೀಟ್ ಅಲ್ಲಿ ಇರ್ತಾರೆ. ಅವರ ಸೂಪರ್ ಹೀರೋ ಲೈಫ್ ಬಗ್ಗೆ ಹೇಳ್ತಿರ್ತಾರೆ. ಅಲ್ಲಿಂದ ಸೀನ್ ಶಿಫ್ಟ್ ಆಗುತ್ತೆ. ಮಿಸ್ಟರ್ ಇನ್ಕ್ರೆಡಿಬಲ್ ಕಾರಲ್ಲಿ ಎಲ್ಲೋ ಹೋಗ್ತಿರ್ತಾರೆ. ಇನ್ನೊಂದ್ ಕಡೆ ಪೊಲೀಸ್ ರೌಡಿನ ಚೇಸ್ ಮಾಡ್ತಿರ್ತಾರೆ. ಅದು ಗೊತ್ತಾಗಿ ನಮ್ಮ ಮಿಸ್ಟರ್ ಇನ್ಕ್ರೆಡಿಬಲ್ ಕಾರಲ್ಲೇ ಸೂಪರ್ ಹೀರೋ ಸೂಟ್ ಹಾಕೊಂಡು ಕಾರ್ನ ಸೂಪರ್ ಕಾರ್ ತರ ಮಾಡ್ಕೊಂಡು ಅವನ್ನ ಹಿಡಿಯೋಕೆ ಹೋಗ್ತಾರೆ. ಮಧ್ಯದಲ್ಲಿ ಒಂದು ಅಜ್ಜಿ ಬೆಕ್ಕು ಮರದ ಮೇಲೆ ಇದೆ, ಅದನ್ನ ತಕ್ಕೊಡಿ ಅಂತ ಕೇಳ್ತಾಳೆ. ನಮ್ಮ ಹೀರೋ ಮರಾನ ಕಿತ್ತು ಬೆಕ್ನ ಅಜ್ಜಿ ಕೈಗೆ ಹಾಕ್ತಾನೆ. ಅಷ್ಟರಲ್ಲಿ ಆ ರೌಡಿ ಅಲ್ಲಿಗೆ ಬರ್ತಾನೆ. ಅದೇ ಮರಾನ ಮಿಸ್ಟರ್ ಇನ್ಕ್ರೆಡಿಬಲ್ ಆ ರೌಡಿ ಕಾರ್ ಮೇಲೆ ಹಾಕ್ತಾನೆ. ಮಿಸ್ಟರ್ ಇನ್ಕ್ರೆಡಿಬಲ್ ಅಲ್ಲಿಂದ ಇನ್ನೇನು ಹೋಗ್ಬೇಕು, ಅಷ್ಟರಲ್ಲಿ ನಾನು ಇನ್ಕ್ರೆಡಿಬಾಯ್ ಅಂತ ಒಂದು ಹುಡುಗ ಫ್ಯಾನ್ ಅಂತ ಹೇಳ್ಕೊಂಡು ಕಾರ್ ಒಳಗೆ ಕೂತಿರ್ತಾನೆ. ಅವನ್ನ ಕಾರಿಂದ ಈಚೆ ಎಸೆದು ಇನ್ನೊಂದು ರಾಬರಿ ತಡೆಯೋಕೆ ಹೋಗ್ತಾನೆ. ಅಷ್ಟರಲ್ಲಿ ಎಲಾಸ್ಟಿಕ್ ಗರ್ಲ್ ಬಂದು ಆ ಕಳ್ಳನಿಗೆ ಹೊಡೆದು ಮಿಸ್ಟರ್ ಇನ್ಕ್ರೆಡಿಬಲ್ ಜೊತೆ ಮಾತಾಡ್ಕೊಂಡು ಹೋಗ್ತಾಳೆ. ನಮ್ ಹೀರೋ ಆ ಕಳ್ಳನ್ನ ಒಂದು ಗಾರ್ಬೇಜ್ ಟ್ಯಾಂಕರ್ಗೆ ಕಟ್ಟಿ ಇನ್ನೊಂದ್ ಕಡೆ ಯಾರೋ ಬಿಲ್ಡಿಂಗ್ ಇಂದ ಬಿದ್ದು ಸೂಸೈಡ್ ಮಾಡ್ಕೋಬೇಕು ಅಂತ ಇರೋರ್ನ ಜಂಪ್ ಮಾಡಿ ಕಾಪಾಡ್ತಾನೆ. ಅಲ್ಲಿ ಏನೋ ಬೀಪ್ ಸೌಂಡ್ ಬರ್ತಿರುತ್ತೆ, ಅದನ್ನ ನೋಡೋಕೆ ಹೋಗ್ತಾನೆ. ಅಷ್ಟರಲ್ಲಿ ಅದು ಬ್ಲಾಸ್ಟ್ ಆಗುತ್ತೆ. ಅದನ್ನ ಮಾಡಿರೋದು ಬಾಂಬ್ ಏಜ್ ಅನ್ನೋ ವಿಲನ್. ಅಲ್ಲಿಗೆ ಆ ಬಾಂಬ್ ಏಜ್ ಅನ್ನೋ ವಿಲನ್ ಬರ್ತಾನೆ. ಮತ್ತೆ ಆ ಇನ್ಕ್ರೆಡಿಬಲ್ ಕೂಡ ಶೂ ಹಾಕೊಂಡು ಹಾರ್ಕೊಂಡ್ ಬರ್ತಾನೆ. ಅವನು ಮಿಸ್ಟರ್ ಇನ್ಕ್ರೆಡಿಬಲ್ ಟೀಮ್ ನ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ನಮ್ ಹೀರೋ ಯಾವಾಗ್ಲೂ ಒಂಟಿಯಾಗಿ ಕೆಲಸ ಮಾಡೋದು, ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅಷ್ಟರಲ್ಲಿ ಆ ವಿಲನ್ ಇನ್ಕ್ರೆಡಿಬಲ್ ಕೇಪ್ಗೆ ಒಂದು ಬಾಂಬ್ ಹಾಕ್ತಾನೆ. ಇನ್ಕ್ರೆಡಿಬಲ್ ನ ಕಾಪಾಡೋಕೆ ಮಿಸ್ಟರ್ ಇನ್ಕ್ರೆಡಿಬಲ್ ಹೋಗ್ತಾನೆ. ಬಾಂಬ್ ಕಿತ್ತು ಕೆಳಗೆ ಬಿಸಾಕ್ತಾನೆ. ಆದ್ರೆ ಅದು ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದು ಬ್ಲಾಸ್ಟ್ ಆಗಿ ಟ್ರ್ಯಾಕ್ ಹಾಳಾಗುತ್ತೆ. ನಮ್ ಹೀರೋ ಸ್ಪೈಡರ್ ಮ್ಯಾನ್ ತರ ಆ ಟ್ರೈನ್ ನ ಕೆಳಗಡೆ ಬೀಳೋದ್ರಿಂದ ಕಾಪಾಡ್ತಾನೆ. ಅಲ್ಲಿಂದ ಪೊಲೀಸ್ಗೆ ರಿಪೋರ್ಟ್ ಕೊಟ್ಟು ಇನ್ಕ್ರೆಡಿಬಲ್ ನ ಮನೆಗ್ ಬಿಡೋಕೆ ಹೇಳಿ ಅವನಿಂದಾನೆ ಬಾಂಬ್ ವೋಯೇಜ್ ಎಸ್ಕೇಪ್ ಆದ ಅಂತ ಹೇಳಿ ಅರ್ಜೆಂಟ್ ಅಲ್ಲಿ ಅಲ್ಲಿಂದ ಎಲ್ಲಿಗೋ ಹೋಗ್ತಾನೆ. ಎಲ್ಲಿ ಅಂತ ನೋಡಿದ್ರೆ ಅವನ್ ಮದುವೆಗೆ. ಯಾರ ಜೊತೆ ಅಂದ್ರೆ ಇಲಾಸ್ಟಿಕ್ ಗರ್ಲ್ ಜೊತೆ. ಅವಳೇ ಈ ಮೂವಿ ಹೀರೋಯಿನ್. ಕೊನೆಗೆ ಇಬ್ರು ಮದ್ವೆ ಆಗ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ನಮ್ ಹೀರೋ ಮೇಲೆ ಕೇಸ್ ಆಗುತ್ತೆ. ಸಾಯ್ಬೇಕು ಅಂತ ಅನ್ಕೊಂಡಿದ್ದು ಅನ್ನ ಕಾಪಾಡಿದ್ಕೆ. ಮತ್ತೆ ಇನ್ನೊಂದ್ ಕೇಸ್ ಹಾಕ್ತಾರೆ, ಗವರ್ನಮೆಂಟ್ ಪ್ರಾಪರ್ಟಿ ಹಾಳು ಮಾಡಿದ್ಕೆ. ಅದಕ್ಕೆ ಕೋರ್ಟ್ ಇಂದ ಆರ್ಡರ್ ಆಗುತ್ತೆ ಎಲ್ಲಾ ಸೂಪರ್ ಹೀರೋಗಳು ತಮ್ಮ ಐಡೆಂಟಿಟಿನ ಹೇಳ್ಬೇಕು ಅಂತ. ಅದರಿಂದ ಎಲ್ಲ ಹೀರೋಗಳು ನಾರ್ಮಲ್ ಜನಗಳ ರೀತಿ ಜೀವನ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಹೀರೋ ಇನ್ಶೂರೆನ್ಸ್ ಪಾಲಿಸಿ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಿರ್ತಾನೆ. ಹೀರೋಯಿನ್ ಹೌಸ್ ವೈಫ್ ಆಗಿರ್ತಾಳೆ. ಅವ್ರಿಗೆ 3 ಜನ ಮಕ್ಕಳು ಕೂಡ ಆಗಿರ್ತಾರೆ. ಅವ್ರ ಮಗ ಡ್ಯಾಶ್. ಇವನ್ ಪವರ್ ಸೂಪರ್ ಸ್ಪೀಡ್. ಕ್ಲಾಸ್ ಅಲ್ಲಿ ಮೇಷ್ಟ್ರು ಕೂರೋ ಚೇರ್ ಮೇಲೆ ಪಿನ್ ಇಟ್ಟಿರ್ತಾನೆ ಅಂತ ಆಫೀಸ್ಗೆ ಕರೆಸ್ತಾರೆ ಹೀರೋಯಿನ್ ನ. ಆದ್ರೆ ಅವ್ರು ತೋರ್ಸೋ ವಿಡಿಯೋ ಅಲ್ಲಿ ಏನು ಕಾಣಲ್ಲ. ಅದಕ್ಕೆ ಪ್ರಿನ್ಸಿಪಲ್ ಅಲ್ಲಿಂದ ಅವ್ರನ್ನ ಕಳಿಸ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್, ಇವಳ ಹೆಸರು ವೈಲೆಟ್. ಇವಳಿಗೆ ಟೋನಿ ಅನ್ನೋ ಹುಡುಗನ್ನ ಕಂಡ್ರೆ ಇಷ್ಟ. ಆದ್ರೆ ವೈಲೆಟ್ಗೆ ನಾರ್ಮಲ್ ಆಗಿ ಇರೋಕೆ ಆಗ್ತಿರಲ್ಲ. ಇವಳ ಪವರ್ ಇನ್ವಿಸಿಬಿಲಿಟಿ. ಹೀರೋಯಿನ್ ವೈಲೆಟ್ ಡ್ಯಾಶ್ ನ ಕರ್ಕೊಂಡು ಮನೆಗೆ ಹೋಗ್ತಾಳೆ. ಅಲ್ಲಿಗೆ ನಮ್ಮ ಐಸ್ ಮ್ಯಾನ್, ಇವನ ನಿಜವಾದ ಹೆಸರು ಲೂಶಿಯಸ್, ಬರ್ತಾನೆ. ನಮ್ ಹೀರೋ ಮತ್ತೆ ಲೂಶಿಯಸ್ ಇಬ್ರು ಹೊರಗಡೆ ಹೋಗ್ತಾರೆ, ಬೌಲಿಂಗ್ಗೆ ಹೋಗ್ತಿದೀವಿ ಅಂತ ಹೇಳಿ. ಆದ್ರೆ ಬೌಲಿಂಗ್ಗೆ ಹೋಗದೆ ರೇಡಿಯೋ ಹಾಕೊಂಡು ಎಲ್ಲಾದ್ರೂ ಪ್ರಾಬ್ಲಮ್ ಆದ್ರೆ ಸಾಲ್ವ್ ಮಾಡೋಣ ಅಂತ ಕೂತಿರ್ತಾರೆ. ಇವ್ರನ್ನ ಸ್ವಲ್ಪ ದೂರದಲ್ಲಿ ಯಾರೋ ಕೂತ್ಕೊಂಡು ವಾಚ್ ಮಾಡ್ತಿರ್ತಾರೆ. ಯಾರಿಗೋ ಕಾಲಲ್ಲಿ ಇನ್ಫಾರ್ಮೇಶನ್ ಕೂಡ ಕೊಡ್ತಾ ಇರ್ತಾರೆ. ಈ ಕಡೆ ರೇಡಿಯೋ ಅಲ್ಲಿ ಒಂದು ಬಿಲ್ಡಿಂಗ್ ಗೆ ಬೆಂಕಿ ಬಿದ್ದಿರೋದು ಗೊತ್ತಾಗುತ್ತೆ. ಬಾಬ್ ಮತ್ತೆ ಲೂಶಿಯಸ್ ಇಬ್ರು ಹೋಗಿ ಆ ಬಿಲ್ಡಿಂಗ್ ಅಲ್ಲಿ ಇರೋರ್ನ ಕಾಪಾಡ್ತಾರೆ. ಆದ್ರೆ ಮಿಸ್ ಆಗಿ ಜ್ಯುವೆಲರಿ ಶಾಪ್ ಒಳಗೆ ಬಿದ್ದೋಗ್ತಾರೆ. ಅಲ್ಲಿಗೆ ಪೊಲೀಸ್ ಬರ್ತಾರೆ. ಲೂಶಿಯಸ್ ಫ್ರೋಜನ್ ಪವರ್ ಯೂಸ್ ಮಾಡಿ ಪೊಲೀಸ್ನ ಫ್ರೀಸ್ ಮಾಡಿ ತಪ್ಪಿಸ್ಕೊಳ್ತಾರೆ. ಬಾಬ್ ಮನೆಗೆ ಹೋಗ್ತಾನೆ. ತುಂಬಾ ಲೇಟ್ ಆಗಿರುತ್ತೆ. ಅಲ್ಲಿ ಹೆಲೆನಾ ಬಾಬ್ಗೆ ಕಾಯ್ತಾ ಇರ್ತಾಳೆ. ಬಾಬ್ಗೆ ಸೂಪರ್ ಹೀರೋ ವರ್ಕ್ ಮಾಡ್ಬೇಕು ಅಂತ ಆಸೆ ಆದ್ರೆ ಇಲೆನಾಗೆ ತನ್ನ ಫ್ಯಾಮಿಲಿ ಸೇಫ್ ಆಗಿರ್ಬೇಕು, ನಾವು ಸೂಪರ್ ಹೀರೋ ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಮತ್ತೆ ಜಾಗ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾ ಜಗಳ ಆಡ್ತಾ ಇರ್ತಾರೆ. ಡ್ಯಾಶ್ ಮತ್ತೆ ವೈಲೆಟ್ ಅಲ್ಲೇ ಬಚ್ಚಿಡ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಅದನ್ನ ಬಾಬ್ ನೋಡಿ ನಾವು ಜಸ್ಟ್ ಮಾತಾಡ್ತಿದ್ವಿ ಅಂತ ಹೇಳಿ ಇಬ್ರು ಬೆಡ್ಗೆ ಕಳಿಸ್ತಾನೆ. ನೆಕ್ಸ್ಟ್ ಡೇ ಆಫೀಸ್ ಅಲ್ಲಿ ಬಾಬ್ನ ಅವ್ರ ಬಾಸ್ ಕರೆದು, ನಿನ್ ಕಸ್ಟಮರ್ ಮಾತ್ರ ತುಂಬಾ ಬುದ್ಧಿವಂತರು ತರ ಆಡ್ತಾರೆ, ಅವ್ರಿಗೆ ಮಾತ್ರ ನಮ್ ಕಂಪನಿ ಲೂಪೋಲ್ಸ್ ಎಲ್ಲ ಗೊತ್ತಿರುತ್ತೆ, ನೀನೇ ಅವ್ರಿಗೆ ಅದನ್ನೆಲ್ಲ ಹೇಳ್ತಿದೀಯಾ ಅನ್ಸುತ್ತೆ ಅಂತ ಹೇಳ್ತಿರ್ತಾನೆ. ಅದೇ ಟೈಮಲ್ಲಿ ಹೊರಗಡೆ ಒಬ್ಬ ಇನ್ನೊಬ್ಬಂಗೆ ಚೆನ್ನಾಗಿ ಹೊಡಿತಿರ್ತಾನೆ. ಅದನ್ನ ಬಾಬ್ ತಡೆಯೋಕೆ ಅಂತ ಹೊರಗಡೆ ಹೋಗ್ತಿರ್ತಾನೆ. ಆ ಬಾಸ್ ಬೈದು ಬಾಯಿಲಿ ಅಂತ ಕರೀತಾನೆ. ಬಾಬ್ಗೆ ಕೋಪ ಬಂದು ಬಾಸ್ ಕತ್ತಿಡ್ಕೊಂಡು ಗೋಡೆಗೆ ಎತ್ತಿ ಹೊಡಿತಾನೆ. ಆ ಬಾಸ್ 3 ಗೋಡೆ ಹೊಡ್ಕೊಂಡು ಬಂದು ಬೀಳ್ತಾನೆ. ಬಾಸ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಅಲ್ಲಿಗೆ ರಿಕ್ ಅಂತ ಬಾಬ್ ಫ್ರೆಂಡ್ ಬಂದು, ನಿನ್ನ ಕೆಲಸದಿಂದ ಫೈರ್ ಮಾಡಿದ್ದಾರೆ, ಮತ್ತೆ ಎಲ್ರಿಗೂ ದುಡ್ಡು ಕೊಟ್ಟು ಬಾಯಿ ಮುಚ್ಚಿಸ್ಬೇಕು, ನಿಮ್ನ ರೀಲೊಕೇಟ್ ಮಾಡ್ಬೇಕು, ಅದಕ್ಕೆಲ್ಲ ತುಂಬಾ ದುಡ್ಡು ಬೇಕು, ನನ್ನ ಕೈಲಿ ಆಗಲ್ಲ, ಆದ್ರೆ ನೀನ್ ನನ್ಗೆ ಹಿಂದೆ ಹೆಲ್ಪ್ ಮಾಡಿರೋದಕ್ಕೆ ನಿನ್ ಫ್ಯಾಮಿಲಿನ ಬೇಕಾದ್ರೆ ರೀಲೊಕೇಟ್ ಮಾಡಿಸ್ತೀನಿ ಅಂತಾನೆ.
ಅದಕ್ಕೆ ಬಾಬ್ ನನ್ನ ಫ್ಯಾಮಿಲಿ ಇವಾಗ ಸೆಟಲ್ ಆಗ್ತಿದ್ದಾರೆ, ನಾನೇನೋ ಮಾಡ್ಕೋತೀನಿ ಅಂತ ಹೇಳಿ ಅಲ್ಲಿಂದ ಮನೆಗೆ ಹೋಗಿ ಅವನ್ ರೂಮ್ ಅಲ್ಲಿ ಕೂತ್ಕೊಂಡು ಸೂಟ್ ಕೇಸಲ್ಲಿ ಇರೋದ್ನೆಲ್ಲ ಡಸ್ಟ್ಬಿನ್ಗೆ ಹಾಕುವಾಗ ಒಂದು ಫೈಲ್ ಸಿಗುತ್ತೆ. ಅದರಲ್ಲಿ ಒಂದು ಟ್ಯಾಬ್ ಇರುತ್ತೆ. ಅದು ಓಪನ್ ಆಗಿ ಬಾಬ್ನ ಸ್ಕ್ಯಾನ್ ಮಾಡಿ ರೂಮ್ ಸೆಕ್ಯೂರ್ ಆಗಿದೆ, ನೀವು ಮೆಸೇಜ್ ಹೇಳ್ಬೋದು ಅಂತ ಹೇಳುತ್ತೆ. ಅದರಲ್ಲಿ ಒಂದು ಹುಡುಗಿ ಬಂದು ಬಾಬ್ಗೆ ಇದು ತುಂಬಾ ಕ್ಲಾಸಿಫೈಡ್ ವಿಷಯ, ಒಂದೇ ಸಲ ಹೇಳೋದು ರಿಪೀಟ್ ಮಾಡಲ್ಲ. ಒಂದು ಐಲ್ಯಾಂಡ್ ಅಲ್ಲಿ ಒಂದು ಮಷೀನ್ ಇದೆ, ಅದು ನಮ್ ಕಂಟ್ರೋಲ್ಗೆ ಬರ್ತಿಲ್ಲ. ಅದನ್ನ ನೀವು ಬಂದು ಶಟ್ ಡೌನ್ ಮಾಡಿದ್ರೆ ನಿಮ್ಗೆ ನಾವು ವರ್ಷದಲ್ಲಿ ದುಡಿಯೋಕ್ಕಿಂತ 3 ಪಟ್ಟು ಹೆಚ್ಚು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾಳೆ. ಜೊತೆಗೆ ನಿಮಗೆ ಓಕೆ ಅಂದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಒಂದು ನಂಬರ್ ಬರುತ್ತೆ. ಅದ್ರಲ್ಲಿ ಮಿರಾಜ್ ಅಂತ ನೇಮ್ ಇರುತ್ತೆ. ಈ ಮಿರಾಜ್ ಯಾರು ಅಂದ್ರೆ ಬಾಬ್ ಮತ್ತೆ ಲೂಸಿಯಸ್ ಕಾರಲ್ಲಿ ಇದ್ದಾಗ ಯಾರಿಗೋ ಇವ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿದ್ಲಲ್ಲ ಅವಳೆ. ಬಾಬ್ ಹೆಲೆನಾ ಕಂಪನಿಯಿಂದ ನನ್ನ ಕಾನ್ಫರೆನ್ಸ್ಗೆ ಕಳಿಸ್ತಿದ್ದಾರೆ, ಬರೋದು ಕೆಲವು ದಿನ ಆಗ್ಬೋದು ಅಂತ ಹೇಳ್ತಾನೆ. ಇದ್ರಿಂದ ಹೆಲೆನಾಗೆ ಖುಷಿ ಆಗುತ್ತೆ. ಬಾಬ್ ಮಿರಾಜ್ಗೆ ಕಾಲ್ ಮಾಡಿ ಐ ಆಮ್ ಇನ್ ಅಂತ ಹೇಳಿ ಮಿಷನ್ಗೆ ಹೊರಡ್ತಾನೆ. ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ಆ ಮಿಷನ್ ಬಗ್ಗೆ ಬಾಬ್ಗೆ ಇನ್ಫಾರ್ಮೇಶನ್ ಕೊಡ್ತಾಳೆ ಮಿರಾಜ್. ಆ ಡಿವೈಸ್ ತುಂಬಾ ಪವರ್ಫುಲ್, ಅದು ನಿನ್ನ ಮೂವ್ಸ್ ನೋಡಿ ಅದ್ರ ನಾಲೆಡ್ಜ್ ಜಾಸ್ತಿ ಆಗುತ್ತೆ, ಅದನ್ನ ನೀನು ಡಿಸ್ಟ್ರಾಯ್ ಮಾಡಬಾರ್ದು, ಜಸ್ಟ್ ಶಟ್ ಡೌನ್ ಮಾಡಬೇಕು ಅಂತ ಹೇಳಿ ಫ್ಲೈಟ್ ಇಂದ ಒಂದು ಪಾಡ್ ಅಲ್ಲಿ ಕೆಳಗೆ ಕಳಿಸ್ತಾಳೆ. ಬಾಬ್ ಹೋಗಿ ಆ ಡಿವೈಸ್ ಹುಡುಕಿ ಶಟ್ ಡೌನ್ ಮಾಡ್ತಾನೆ. ಅದನ್ನ ಕ್ಯಾಮರಾದಲ್ಲಿ ಮಿರಾಜ್ ಮತ್ತೆ ಅವಳು ಬಾಸ್ ನೋಡ್ತಿರ್ತಾರೆ. ಬಾಸ್ ಮಿರಾಜ್ಗೆ ಬಾಬ್ನ ಡಿನ್ನರ್ಗೆ ಕರೆದು ಸತ್ಕಾರ ಮಾಡೋಕೆ ಹೇಳ್ತಾನೆ. ಆದ್ರೆ ಎಲ್ಲೂ ನಮಗೆ ಆ ಬಾಸ್ ಮುಖ ತೋರ್ಸಲ್ಲ. ಅಲ್ಲಿಂದ ಬಾಬ್ ಮನೆಗೆ ಹೋಗ್ತಾನೆ. ಆ ಮಿಷನ್ ಇಂದ ಬಂದಿದ್ದ ದುಡ್ಡಲ್ಲಿ ಹೊಸ ಕಾರ್ ತಗೋತಾನೆ. ವರ್ಕೌಟ್ ಮಾಡಿ ಸಣ್ಣ ಆಗ್ತಾನೆ, ಮಕ್ಳ ಜೊತೆ ಆರಾಮಾಗಿ ಇರ್ತಾನೆ. ಲಾಸ್ಟ್ ಫೈಟ್ ಅಲ್ಲಿ ಅವನ್ ಸೂಟ್ ಹರಿದೋಗಿರುತ್ತೆ. ಅದನ್ನ ಸರಿ ಮಾಡ್ಸೋಕೆ ಎಡ್ನಾ ಅನ್ನೋ ಒಂದು ಲೇಡಿ ಹತ್ರ ಹೋಗ್ತಾನೆ. ಇವಳೆ ಆ ಸೂಟ್ ನ ಬಾಬ್ಗೆ ರೆಡಿ ಮಾಡಿ ಕೊಟ್ಟಿರ್ತಾಳೆ. ಈ ಸೂಟ್ ಹಳೇದಾಗಿದೆ, ನಾನು ನಿನ್ಗೆ ಹೊಸ ಸೂಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ. ಬಾಬ್ ಆದ್ರೂ ಹಳೆ ಸೂಟ್ ನ ಪ್ಯಾಚ್ ಮಾಡಿಸಿ ಮನೆಯಲ್ಲಿ ಅವ್ನ್ ರೂಮ್ ಅಲ್ಲಿ ಇಟ್ಟಿರ್ತಾನೆ. ಬಾಬ್ಗೆ ಮತ್ತೆ ಕಾಲ್ ಬರುತ್ತೆ ಇನ್ನೊಂದ್ ಮಿಷನ್ ಇದೆ ಅಂತ. ಬಾಬ್ ಎಡ್ನಾ ಮಾಡ್ಕೊಟ್ಟಿರೋ ಹೊಸ ಸೂಟ್ ಹಾಕೊಂಡು ಹೋಗ್ತಾನೆ. ಇಲ್ಲಿ ಹೆಲೆನಾ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಬಾಬ್ ಸೂಟ್ಗೆ ಪ್ಯಾಚ್ ಆಗಿರೋದು ನೋಡಿ ಎಡ್ನಾಗೆ ಕಾಲ್ ಮಾಡ್ತಾಳೆ. ಎಡ್ನಾ ನಾನ್ ಇರೋ ಹತ್ರನೇ ಬಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಬಾಬ್ ಕಾನ್ಫರೆನ್ಸ್ ಅಲ್ಲಿ ಕೂತಿರ್ಬೇಕಾದ್ರೆ ಅವನು ಶಟ್ ಡೌನ್ ಮಾಡಿದ್ನಲ್ಲ ಆ ಡಿವೈಸ್ ಮತ್ತೆ ಬಂದು ಅವನ್ಗೆ ಹೊಡಿತಿರುತ್ತೆ. ಅದನ್ನ ಒಬ್ಬ ಕಂಟ್ರೋಲ್ ಮಾಡ್ತಿರ್ತಾನೆ. ಯಾರು ಅಂತ ನೋಡಿದ್ರೆ ಮೊದಲನೇ ಸೀನ್ ಅಲ್ಲಿ ಮಿಸ್ಟರ್ ಇನ್ಕ್ರೆಡಿಬಲ್ ಹಿಂದೆ ನಾನು ನಿಮ್ ದೊಡ್ಡ ಫ್ಯಾನು ಅಂತ ಓಡಾಡ್ತಾ ಇರ್ತಾನಲ್ಲ ಅವನೇ ಇನ್ಕ್ರೆಡಿಬಾಯ್. ಇವಾಗ ಅವನ ಹೆಸರು ಸಿಂಡ್ರೋಮ್ ಅಂತ. ಅವನೇ ಎಷ್ಟೊಂದು ಗ್ಯಾಜೆಟ್ಸ್ ರೆಡಿ ಮಾಡಿ ಸೆಲ್ ಮಾಡಿ ರಿಚ್ ಆಗಿರ್ತಾನೆ. ಅವನು ಎಲ್ಲಾ ಸೂಪರ್ ಹೀರೋನು ಅವನ್ ರೆಡಿ ಮಾಡಿರೋ ಡಿವೈಸ್ ಹತ್ರ ಫೈಟ್ ಮಾಡಿಸಿ ಆ ಡಿವೈಸ್ ನ ಫುಲ್ಲು ಡೆವಲಪ್ ಮಾಡಿರ್ತಾನೆ. ಈಗ ಆ ಡಿವೈಸ್ ಫುಲ್ಲು ಅಪ್ಗ್ರೇಡ್ ಆಗಿರುತ್ತೆ. ಸಿಂಡ್ರೋಮ್ ಮಿಸ್ಟರ್ ಇನ್ಕ್ರೆಡಿಬಲ್ ನ ಕೊಲೆ ಮಾಡೋಕೆ ಟ್ರೈ ಮಾಡ್ತಾನೆ. ಬಾಬ್ ನೀರಲ್ಲಿ ಬಿದ್ದು ಎಸ್ಕೇಪ್ ಆಗ್ತಾನೆ. ಆದ್ರೆ ಸಿಂಡ್ರೋಮ್ ಬಾಬ್ ಸತ್ತೋದ ಅಂತ ಅನ್ಕೋತಾನೆ. ಈ ಕಡೆ ಹೆಲೆನಾ ಎಡ್ನನ ನೋಡೋಕೆ ಅವಳಿರೋ ಜಾಗಕ್ಕೆ ಹೋಗ್ತಾಳೆ. ಎಡ್ನಾ ಇಡೀ ಫ್ಯಾಮಿಲಿಗೆ ಸೂಟ್ ರೆಡಿ ಮಾಡಿರ್ತಾಳೆ. ಅದ್ರಲ್ಲಿ ಟ್ರ್ಯಾಕಿಂಗ್ ಡಿವೈಸ್ ಕೂಡ ಹಾಕಿರ್ತಾಳೆ. ಈ ಕಡೆ ಬಾಬ್ ಸಿಂಡ್ರೋಮ್ ಬೇಸ್ಗೆ ನುಗ್ಗಿ ಸೀಕ್ರೆಟ್ ರೂಮ್ಗೆ ಹೋಗಿ ಅಲ್ಲಿರೋ ಕಂಪ್ಯೂಟರ್ ಆನ್ ಮಾಡ್ತಾನೆ. ಅದರಲ್ಲಿ ಸಿಂಡ್ರೋಮ್ ರೆಡಿ ಮಾಡಿರೋ ಡಿವೈಸ್ ಯಾವ್ಯಾವ ಸೂಪರ್ ಹೀರೋನ ಕೊಂದಿದೆ ಅಂತ ಎಲ್ಲ ಗೊತ್ತಾಗುತ್ತೆ. ಈ ಕಡೆ ಹೆಲೆನಾ ಬಾಬ್ ಕಂಪನಿಗೆ ಕಾಲ್ ಮಾಡಿ ಬಾಬ್ ನಂಬರ್ ಕೇಳಿದಾಗ ಬಾಬ್ ಫೈರ್ ಆಗಿ 2 ಮಂತ್ಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಎಡ್ನಾ ಹತ್ರ ಟ್ರ್ಯಾಕಿಂಗ್ ಡಿವೈಸ್ ಇಸ್ಕೊಂಡು ಆ ಡಿವೈಸ್ ಆನ್ ಮಾಡ್ತಾಳೆ. ಸೀಕ್ರೆಟ್ ರೂಮ್ ಅಲ್ಲಿ ಬಾಬ್ ಸೂಟ್ ಅಲ್ಲಿರೋ ಡಿವೈಸ್ ಸೌಂಡ್ ಮಾಡುತ್ತೆ. ಅದರಿಂದ ಎಷ್ಟೊಂದು ಗನ್ಗಳು ಹೊರಗಡೆ ಬಂದು ಬಾಬ್ ಕಡೆ ಬಲೂನ್ ತರ ಏನನ್ನೋ ಶೂಟ್ ಮಾಡ್ತಾವೆ. ಇದರಿಂದ ಬಾಬ್ ಸಿಂಡ್ರೋಮ್ ಕೈಗೆ ತಗ್ಲಾಕೊಳ್ತಾನೆ. ಹೆಲೆನಾ ಎಡ್ನಾ ರೆಡಿ ಮಾಡಿರೋ ಸೂಟ್ ತಗೊಂಡು ಮನೆಗೆ ಬಂದು ಫ್ರೆಂಡ್ಗೆ ಫೋನ್ ಮಾಡಿ ಜೆಟ್ ರೆಡಿ ಮಾಡೋಕೆ ಹೇಳ್ತಿರ್ಬೇಕಾದ್ರೆ ಡ್ಯಾಶ್ ಬಂದು ಅವನ್ ಬಟ್ಟೆ ಎತ್ಕೊಂಡು ಹಾಕೋಬಿಡ್ತಾನೆ. ವೈಲೆಟ್ಗೆ ಅವಳು ಸೂಟ್ ಕೊಡ್ತಾನೆ. ಹೆಲೆನಾ ಜೆಟ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಸೂಟ್ ಹಾಕೊಂಡು ಹೊರಗಡೆ ಬಂದಾಗ ಗೊತ್ತಾಗುತ್ತೆ ಪ್ಲೇನ್ ಅಲ್ಲಿ ಡ್ಯಾಶ್ ಮತ್ತೆ ವೈಲೆಟ್ ಕೂಡ ಇದಾರೆ ಅಂತ. ಸಿಂಡ್ರೋಮ್ ಬಾಬ್ ನ ಒಂದು ಡಿವೈಸ್ ಗೆ ನೇತಾಕಿ ನೀನು ಯಾರಿಗೆ ಸಿಗ್ನಲ್ ಕಳಿಸಿದೆ ಸೀಕ್ರೆಟ್ ರೂಮ್ ಇಂದ, ಇವತ್ತು ಗವರ್ನಮೆಂಟ್ ಜೆಟ್ ಲ್ಯಾಂಡಿಂಗ್ ಗೆ ಪರ್ಮಿಷನ್ ಕೇಳ್ತಿದೆ ಅಂತ ಹೆಲೆನಾ ವಾಯ್ಸ್ ನ ಪ್ಲೇ ಮಾಡ್ತಾನೆ. ಬಾಬ್ ಹೆಲೆನಾ ಅಂತಾನೆ, ಹಾಗಾದ್ರೆ ನಿಂಗ್ ಅವರು ಗೊತ್ತು ಅಂದ್ಬಿಟ್ಟು ಅವ್ರನ್ನ ಡಿಸ್ಟ್ರಾಯ್ ಮಾಡೋಕೆ ಹೇಳ್ತಾನೆ. ಕಡೆಗೆ ಹೆಲೆನಾ ಇದ್ದಿದ್ದ ಜೆಟ್ಟು ಬ್ಲಾಸ್ಟ್ ಆಗುತ್ತೆ. ಆದ್ರೆ ಹೆಲೆನಾ ಡ್ಯಾಶ್ ವೈಲೆಟ್ ನೀರಿಗೆ ಬಿದ್ದು ಅಲ್ಲಿಂದ ಹೆಲೆನಾ ದೋಣಿ ತರ ಆಗಿ ಡ್ಯಾಶ್ ಅವನ್ ಸೂಪರ್ ಸ್ಪೀಡ್ ಯೂಸ್ ಮಾಡಿ ದಡಕ್ಕೆ ಬಂದು ತಲುಪ್ತಾರೆ. ಈ ಕಡೆ ಮಿರಾಜ್ ಅವರೆಲ್ಲ ಟರ್ಮಿನೇಟ್ ಆಗಿದ್ದಾರೆ ಅಂತ ಸಿಂಡ್ರೋಮ್ಗೆ ಹೇಳ್ತಿರ್ಬೇಕಾದ್ರೆ ಬಾಬ್ಗೆ ಕೋಪ ಬಂದು ಮಿರಾಜ್ನ ಎತ್ಕೊಂಡು ನನ್ನ ರಿಲೀಸ್ ಮಾಡ್ಲಿಲ್ಲ ಅಂದ್ರೆ ಅವಳನ್ನ ಕ್ರಶ್ ಮಾಡ್ತೀನಿ ಅಂತ ಎದುರಿಸ್ತಾನೆ. ಆದ್ರೆ ಸಿಂಡ್ರೋಮ್ ರಿಲೀಸ್ ಮಾಡಲ್ಲ. ನಮ್ ಬಾಬ್ ಹೀರೋ ಅಲ್ವಾ, ಅದರಿಂದ ಮಿರಾಜ್ನ ಬಿಟ್ಬಿಡ್ತಾನೆ. ಇದರಿಂದ ಮಿರಾಜ್ಗೆ ಸಿಂಡ್ರೋಮ್ ಜೊತೆ ಇರೋದಕ್ಕೆ ತುಂಬಾ ಬೇಜಾರಾಗುತ್ತೆ. ಇನ್ನೊಂದ್ ಕಡೆ ಹೆಲೆನಾ ಡ್ಯಾಶ್ ಮತ್ತೆ ವೈಲೆಟ್ ನ ಒಂದು ಗುಹೆಯಲ್ಲಿ ಬಿಟ್ಟು ಬಾಬ್ ನ ಹುಡ್ಕೋಕೆ ಹೋಗ್ತಾಳೆ. ಸಿಂಡ್ರೋಮ್ ಬೇಸ್ಗೆ ಹೋಗಿ ಬಾಬ್ ಎಲ್ಲಿದ್ದಾನೆ ಅಂತ ಹುಡುಕ್ತಾಳೆ. ಸಿಂಡ್ರೋಮ್ ತಾನ್ ಕಂಡಿಡ್ದಿರೋ ರೋಬೋಟ್ ನ ರಾಕೆಟ್ ಅಲ್ಲಿ ಹಾಕಿ ಅದನ್ನ ಸಿಟಿಗೆ ಕಳಿಸಿ ಅವನು ಅಲ್ಲಿಗೆ ಹೋಗಿ ಅಲ್ಲಿರೋ ಜನನ ಕಾಪಾಡಿ ಹೀರೋ ಆಗ್ಬೇಕು ಅಂತ ಅನ್ಕೊಂಡಿರ್ತಾನೆ.
ಈ ಕಡೆ ಡ್ಯಾಶ್ ಮತ್ತೆ ವೈಲೆಟ್ ಜಂಗಲ್ ಅಲ್ಲಿ ಕ್ಯಾಮರಾ ಕಣ್ಣಿಗೆ ಬೀಳ್ತಾರೆ. ಅದು ಅಲಾರಾಮ್ ಮಾಡುತ್ತೆ. ಅದರಿಂದ ಡ್ಯಾಶ್ ಮತ್ತೆ ವೈಲೆಟ್ ನ ಕೊಲ್ಲೋಕೆ ಸಿಂಡ್ರೋಮ್ ನ ಸೋಲ್ಜರ್ಸ್ ಬರ್ತಾರೆ. ಮಿರಾಜ್ಗೆ ಸಿಂಡ್ರೋಮ್ ಮೇಲೆ ಕೋಪ ಬಂದು ಬಾಬ್ ನ ರಿಲೀಸ್ ಮಾಡ್ಬಿಡ್ತಾಳೆ. ಬಾಬ್ ಮಿರಾಜ್ ನ ತಪ್ಕೋತಾನೆ. ಅದೇ ಟೈಮ್ ಅಲ್ಲಿ ಬಾಬ್ ಹೆಂಡತಿ ಎಲೆನಾ ಬರ್ತಾಳೆ. ಮಿರಾಜ್ಗೆ ಹೊಡೆದು ಡ್ಯಾಶ್ ಮತ್ತೆ ವೈಲೆಟ್ ಡೇಂಜರ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಗಿ ಜಂಗಲ್ಗೆ ಓಡ್ತಾರೆ. ಆದ್ರೆ ಡ್ಯಾಶ್ ಮತ್ತೆ ವೈಲೆಟ್ ತಮ್ಮ ಪವರ್ಸ್ ಯೂಸ್ ಮಾಡಿ ಸಿಂಡ್ರೋಮ್ ಸೋಲ್ಜರ್ಸ್ಗೆ ಹೊಡಿತಿರ್ತಾರೆ. ಅಲ್ಲಿಗೆ ಬಾಬ್ ಮತ್ತೆ ಹೆಲೆನಾ ಕೂಡ ಬರ್ತಾರೆ. ಫೈನಲಿ ಫ್ಯಾಮಿಲಿ ರಿಯೂನಿಯನ್ ಆಗ್ತಾರೆ. ಅವರೆಲ್ಲ ಸೇರಿ ಸೋಲ್ಜರ್ಸ್ಗೆ ಚೆನ್ನಾಗಿ ಹೊಡಿಬೇಕಾದ್ರೆ ಅಲ್ಲಿಗೆ ಸಿಂಡ್ರೋಮ್ ಬಂದು ತನ್ನ ಝೀರೋ ಗ್ರಾವಿಟಿ ಪವರ್ ಇಂದ ಎಲ್ರನ್ನು ಫ್ರೀಸ್ ಮಾಡಿ ಮತ್ತೆ ಎಲ್ರನ್ನು ತನ್ನ ಬೇಸ್ ಅಲ್ಲಿ ಲಾಕ್ ಮಾಡ್ತಾನೆ. ಅವರಿಗೆ ಸಿಟಿಯಲ್ಲಿ ನಡೀತಿರೋದನ್ನ ಲೈವ್ ಟೆಲಿಕಾಸ್ಟ್ ಹಾಕಿರ್ತಾನೆ. ಅವಾಗ ಬಾಬ್ಗೆ ಗೊತ್ತಾಗುತ್ತೆ ಸಿಂಡ್ರೋಮ್ ತಾನು ಸೂಪರ್ ಹೀರೋ ಆಗೋದಕ್ಕೆ ಎಲ್ಲಾ ಸೂಪರ್ ಹೀರೋಗಳನ್ನು ಕೊಲ್ತಿದ್ದ ಅಂತ. ಸಿಂಡ್ರೋಮ್ ಅಲ್ಲಿಂದ ಸಿಟಿಗೆ ಹೋಗ್ತಾನೆ. ವೈಲೆಟ್ ಅವಳ ಫೋರ್ಸ್ ಫೀಲ್ಡ್ ಪವರ್ ಯೂಸ್ ಮಾಡಿ ಲಾಕ್ ಇಂದ ರಿಲೀಸ್ ಆಗಿ ತನ್ನ ಫ್ಯಾಮಿಲಿನೂ ರಿಲೀಸ್ ಮಾಡಿ ಸಿಟಿಗೆ ಹೋಗೋಕೆ ರಾಕೆಟ್ ಹುಡುಕ್ತಾರೆ. ಆದ್ರೆ ಸಿಂಡ್ರೋಮ್ ಪಾಸ್ವರ್ಡ್ ಚೇಂಜ್ ಮಾಡಿರ್ತಾನೆ. ಮಿರಾಜ್ ಬಂದು ಹೆಲ್ಪ್ ಮಾಡ್ತಾಳೆ. ಹೆಲೆನಾ ತನ್ನ ಬಾಡಿನ ಸ್ಟ್ರೆಚ್ ಮಾಡಿ ರಾಕೆಟ್ ಅಲ್ಲಿ ಒಂದು ಬಸ್ ನ ಇಟ್ಕೊಂಡಿರ್ತಾಳೆ. ಸಿಟಿ ಬರ್ತಿದ್ದಂಗೆ ಆ ರಾಕೆಟ್ ಇಂದ ರಿಲೀಸ್ ಆಗಿ ಬಸ್ ಒಳಗಡೆ ಕೂತ್ಕೊಂಡು ರೋಬೋಟ್ ಹತ್ರ ಬರ್ತಾರೆ. ಈ ಕಡೆ ಸಿಂಡ್ರೋಮ್ ರೋಬೋಟ್ ಇಂದ ಜನನ ಕಾಪಾಡಕ್ಕೆ ಬಂದಿರ್ತಾನೆ. ಆದ್ರೆ ಆ ರೋಬೋಟ್ ಅವನ್ಗೆ ಉಲ್ಟಾ ಹೊಡೆದು ತುಂಬಾ ಎವಾಲ್ವ್ ಆಗಿ ಬಿಟ್ಟಿರುತ್ತೆ. ಬಸ್ ಇಂದ ಬಾಬ್ ಮತ್ತೆ ಹೆಲೆನಾ ಬಂದು ಮಾತಾಡ್ತಿರ್ಬೇಕಾದ್ರೆ ರೋಬೋಟ್ ಅವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಬಾಬ್ಗೆ ಸಿಂಡ್ರೋಮ್ ನ ರಿಮೋಟ್ ಸಿಗುತ್ತೆ. ಅಲ್ಲಿಗೆ ಹೆಲ್ಪ್ ಮಾಡೋಕೆ ಫ್ರೋಝನ್ ಕೂಡ ಬರ್ತಾನೆ. ಬಾಬ್ಗೆ ಅವನು ಮುಂಚೆ ಆ ರೋಬೋಟ್ ನ ಹೇಗ್ ಸೋಲ್ಸಿದ್ದ ಅಂತ ನೆನಪಾಗುತ್ತೆ. ಅದಕ್ಕೆ ಪ್ಲಾನ್ ಮಾಡಿ ರಿಮೋಟ್ ಯೂಸ್ ಮಾಡಿ ರೋಬೋಟ್ ನ ಒಂದು ಹ್ಯಾಂಡ್ ನ ಯೂಸ್ ಮಾಡಿ ರೋಬೋಟ್ ಇಂದಾನೆ ರೋಬೋಟ್ ನ ಶಟ್ ಡೌನ್ ಮಾಡಿಸ್ತಾರೆ. ಇದನ್ನೆಲ್ಲ ನೋಡಿ ಅಲ್ಲಿರೋ ಜನ ಖುಷಿಯಿಂದ ಚಪ್ಪಾಳೆ ತಡ್ತಿರ್ತಾನೆ. ಇದನ್ನ ನೋಡಿ ಸಿಂಡ್ರೋಮ್ಗೆ ಕೋಪ ಬಂದು ಬಾಬ್ ನ ಚಿಕ್ಕ ಮಗ ಜಾಕ್ ನ ಕಿಡ್ನಾಪ್ ಮಾಡೋಕೆ ಅವ್ರ ಮನೆಗೆ ಹೋಗ್ತಾನೆ. ಇದು ಗೊತ್ತಾಗಿ ಬಾಬ್ ಫ್ಯಾಮಿಲಿ ಮನೆಗೆ ಓಡೋಗ್ತಾರೆ. ಅಷ್ಟರಲ್ಲಿ ಜಾಕ್ ನ ಸಿಂಡ್ರೋಮ್ ಕಿಡ್ನಾಪ್ ಮಾಡ್ಬಿಟ್ಟಿರ್ತಾನೆ. ಆದ್ರೆ ಜಾಕ್ಗೆ ಒಂದಲ್ಲ ಎರಡಲ್ಲ ತುಂಬಾ ಪವರ್ಸ್ ಇರುತ್ತೆ. ಅದು ಬಾಬ್ ಫ್ಯಾಮಿಲಿಗೂ ಕೂಡ ಗೊತ್ತಿರಲ್ಲ. ಜಾಕ್ಗೆ ಕೋಪ ಬಂದು ಫೈರ್ ಆಗ್ತಾನೆ ಮತ್ತೆ ಐರನ್ ಆಗ್ತಾನೆ ಮತ್ತೆ ಯಾವ್ದೋ ವಿಚಿತ್ರವಾದ ಪ್ರಾಣಿ ತರ ಆಗಿ ಸಿಂಡ್ರೋಮ್ ಕೈನಿಂದ ಕೆಳಗೆ ಬೀಳ್ತಿರ್ತಾನೆ. ಬಾಬ್ ಹೆಲೆನಾನ ಜಾಕ್ ಕಡೆ ಎಸಿತಾನೆ. ಜಾಕ್ ನ ಹೆಲೆನಾ ಕಾಪಾಡ್ತಾಳೆ. ಮೇಲೆ ಸಿಂಡ್ರೋಮ್ ಪ್ಲೇನ್ ಅಲ್ಲಿ ಇರ್ಬೇಕಾದ್ರೆ ಅವನ್ ಕೇಪ್ ಪ್ಲೇನ್ ವಿಂಗ್ಗೆ ತಗ್ಲಾಕೊಂಡು ಪ್ಲೇನ್ ಬ್ಲಾಸ್ಟ್ ಆಗಿ ಬಾಬ್ ಫ್ಯಾಮಿಲಿ ಮೇಲೆ ಬೀಳುತ್ತೆ. ವೈಲೆಟ್ ಫೋರ್ಸ್ ಫೀಲ್ಡ್ ಇಂದ ಬಾಬ್ ಫ್ಯಾಮಿಲಿ ಬಚಾವಾಗುತ್ತೆ. ಕಡೆಗೆ ಸಿಂಡ್ರೋಮ್ ಸತ್ತೋಗ್ತಾನೆ. ಇದಾಗಿ 2 ವಾರ ಆದ್ಮೇಲೆ ಡ್ಯಾಶ್ ಇಷ್ಟದಂತೆ ಅವನು ರನ್ನಿಂಗ್ ರೇಸ್ಗೆ ಹೋಗ್ತಾನೆ. ಅಲ್ಲಿಗೆ ಟೋನಿ ಬಂದು ವೈಲೆಟ್ ನ ಮಾತಾಡಿಸಿ ನೆಕ್ಸ್ಟ್ ಫ್ರೈಡೆ ಮೂವಿಗೆ ಹೋಗೋಣ ಅಂತ ಹೇಳ್ತಾನೆ. ಈ ಕಡೆ ಡ್ಯಾಶ್ ರೇಸ್ ಸ್ಟಾರ್ಟ್ ಆಗುತ್ತೆ. ಡ್ಯಾಶ್ ನ ಸೆಕೆಂಡ್ ಪ್ಲೇಸ್ ಬರೋ ಹಾಗೆ ಬಾಬ್ ಮತ್ತೆ ಹೆಲೆನಾ ಹೇಳ್ತಾರೆ. ಹಾಗೆ ಡ್ಯಾಶ್ ಸೆಕೆಂಡ್ ಪ್ಲೇಸ್ ಬರ್ತಾನೆ. ಪ್ರೈಸ್ ತಗೊಂಡು ಹೊರಗಡೆ ಬರ್ಬೇಕಾದ್ರೆ ಅಂಡರ್ ಮೈನರ್ ಅನ್ನೋ ಇನ್ನೊಬ್ಬ ವಿಲನ್ ಭೂಮಿಯಿಂದ ಹೊರಗಡೆ ಬರ್ತಾನೆ. ಅದನ್ನ ನೋಡಿ ಬಾಬ್ ಅಂದ್ರೆ ಇನ್ಕ್ರೆಡಿಬಲ್ ಫ್ಯಾಮಿಲಿ ಎಲ್ರು ಫೈಟ್ಗೆ ರೆಡಿ ಆಗ್ತಾರೆ. ಇಲ್ಲಿಗೆ ಇನ್ಕ್ರೆಡಿಬಲ್ಸ್ ಪಾರ್ಟ್ 1 ಕತೆ ಮುಗಿಯುತ್ತೆ. ಮುಂದಿನ ವಿಡಿಯೋಲಿ ನಾವು ಇನ್ಕ್ರೆಡಿಬಲ್ಸ್ ಪಾರ್ಟ್ 2 ಕತೆ ನೋಡೋಣ. ಇದೇ ರೀತಿ ಸೂಪರ್ ಹೀರೋ ಅನಿಮೇಷನ್ ಕತೆ ಕೇಳಬೇಕು ಅನ್ನೋ ಆಸೆ ನಿಮಗೆ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ನಿಮ್ಗೆ ಯಾವ ಮೂವಿ ಎಕ್ಸ್ಪ್ಲನೇಷನ್ ಬೇಕು ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.